ಮಾಡಿದ್ದಾನೆ, ಇನ್ನರ್ಧನ ನಿಲ್ಲಿಸ್ಕೊಂಡು ಕೂತಿದ್ದಾರೆ. ಅದಕ್ಕೆ ಹೈಕೋರ್ಟ್ ವರೆಗೂ ಹೋಗ್ತಾರೆ. ಇಂಜಿನಿಯರಿಂಗ್ ಕಾಲೇಜ್ ಕಟ್ತೀವಿ ಅಂದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಗೆದ್ದು ಬಂದದ್ದಾತ್. ನಾವು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಹೆಂಗೆ ಅರಸೀಕೆರೆ ಮುಂದುವರಿಯುತ್ತೆ? ನಾನು ಹೌಸಿಂಗ್ ಬೋರ್ಡ್ ಅಧ್ಯಕ್ಷ ಆಗ್ಬಿಟ್ಟಿದ್ದೀನಿ. ನಾವು 50% ಮನೆಗಳು ಕೊಡ್ಬೋದು, ನಮ್ಗೆ ಹಕ್ಕಿದೆ. ಸೈಟ್ ಕೊಡ್ಬೋದು, ಮನೆ ಬೇಡ ಅಂದ್ರೆ. ಅದಕ್ಕೆ ಒಂದು 500 ಎಕರೆ ಅಕ್ವೈರ್ ಮಾಡಿಬಿಟ್ಟು ಎಲ್ಲಾರ್ಗೂ ಮನೆಗಳನ್ನ ಸೈಟ್ಗಳನ್ನ ಕೊಡೋಣ ಅಂತ ಅಕ್ವೈರ್ ಮಾಡಿದ್ರೆ ಅದಕ್ಕೆ ಅಡ್ಡ ಒಂದು. ಹೆಂಗೆ ಅರಸೀಕೆರೆ ಮುಂದುವರಿಯೋದು? ಹೆಂಗಾಗದು? ಬುದ್ಧಿ ಹೇಳ್ಬೇಕಲ್ವ ಇವ್ರಿಗೆಲ್ಲ. ಯಾವುದೊಂದಕ್ಕೂ ಇದು ಬಸವಣ್ಣನ ಸ್ಟ್ಯಾಚ್ಯೂ ಇಟ್ಟಿದೆ, ಅದಕ್ಕೂ ಗಂಡ ಇದು. ಸಂಗೊಳ್ಳಿ ರಾಯಣ್ಣ ಇಡ್ತೀವಿ ಅಂದ್ರೆ ಅದಕ್ಕೂ ಇದು. ಯಾರ್ಯಾರ ಮೇಲೋ ಸ್ಟೇಟ್ಮೆಂಟ್, ಯಾರ್ಯಾರ ಮೇಲೋ ಪತ್ರಿಕಾಗೋಷ್ಠಿ. ಏನು ಯಾತಕ್ಕೆ? ಏನ್ ತಗೊಳಕ್ಕೆ ಆಡ್ತೀರಿ? ಒಳ್ಳೆ ಕೆಲಸ ಮಾಡಿ ಜನಗಳ ಪ್ರೀತಿ ವಿಶ್ವಾಸ ಗೆಲ್ಲಿ ನಿಮ್ಮನ್ನು ಒಂದ್ ದಿವಸ ನಿಮ್ಮ ತಿಗದಲ್ಲೂ ಗೆರೆ ಬರೆದು ಹಣೆಯಲ್ಲಿ ಬರೆದಿದ್ರೆ ಅದು ತಿಗದಲ್ಲಿ ಗೆರೆ ಬರ್ದಾನೆ ಹೋಗಿ ಕುತ್ಕೊಳ್ಳೋದು, ಎಲ್ಲೆಲ್ಲಾರ ಕುತ್ಕೊಳಕ್ಕಾಗುತ್ತಾ? ನಾನು ಅದನ್ನೇ ಹೇಳ್ತೀನಿ ವಿಧಾನಸಭೆನಲ್ಲಿ. ಮಂತ್ರಿ ನನ್ನ ತಿಗದಲ್ಲಿ ಏನಾರ ಗೆರೆ ಬರೆದು ಮಂತ್ರಿ ಅಂತ ಹೇಳಿ ಅಲ್ಲಿ ಹೋಗಿ ಕ್ಯಾಬಿನೆಟ್ ಅಲ್ಲಿ ಕೂತ್ಕೋಬೇಕು ಅಂತ ಬರ್ದಿದ್ರು ಹೋಗ್ತೀನಪ್ಪ. ಇಲ್ಲ ಬರಿದಲೇ ಇದ್ರೆ ಕೇನೇನ ತಪ್ಪ ಏನೋ ನೋಡೋಣ ಬರ್ದಿದೆ ಅಂತ ತಿಳ್ಕೊಂಡಿದೀನಿ, ಹೋಗೋದಪ್ಪ. ಬರೀಲಿಲ್ಲ ಅಂದ್ರೆ ನೀನು ಸಾಯಕ್ಕಾಗತ್ತ? ಅದಕ್ಕೆ ಇದೆಲ್ಲ ಅದಕ್ಕೆ ಏನೇನೋ ಮಾಮ ಮಾರ್ಗ ಇಟ್ಕೊಂಡು ವಾಮ ಏನೇನೋ ಮಾಡೋದು ಇಲ್ಲ. ಗೈಬೇಕು. ಜನ ಕನಿಕರ ಪಟ್ಟು, ನಾನು 14 ಕೋಟಿ ಸೋತೆ, ಜನ ಕನಿಕರ ಪಟ್ರು. ಲೇ ಇವನೇನೋ ಚಲಗಾರ ಇದ್ದ ಕಣೆ, ಇವನು ಸೋಲಿಸ್ಬಿಟ್ವಲ್ಲ ಅನ್ನೋ ಭಾವನೆ ಇತ್ತು. ಇಲ್ಲಿ ಪಕ್ಕ ಕ್ಷೇತ್ರ ಹೋಯ್ತು, ಪಕ್ಕ ಕ್ಷೇತ್ರ ಕರ್ಕೊಂಡ್ಬಂದು MLA ಮಾಡ್ಕೊಂಡ್ರಿ. ದೈವ ಸಂಕಲ್ಪ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಸುಮ್ಮನೆ ಅಲ್ಲಿಂದ ಇಲ್ಲಿ ಬಂದಿಲ್ಲ. ಆ ಬಂದ ನಡೆನಲ್ಲಿ ಇವತ್ತೆಲ್ಲ ಕೆಲಸ ಆಗ್ತಾ ಇದ್ದಾವೆ, ಸುಸೂತ್ರವಾಗ್ತಾ ಇದ್ದಾವೆ. ಮುಂದೆಯೂ ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನು ಹೇಳಿ ಪರಮ ಪೂಜ್ಯರು ಮಾತನಾಡ್ತಕ್ಕಂಥವ್ರಿದ್ದಾರೆ. ಈಗ ಹಿತಹುರ್ಕತಿಯ ಅದು ಸಾಂಕೇತಿಕವಾಗಿ ಪರಮ ಪೂಜ್ಯರ ಒಂದು ವರ್ಷ ಮೇಲೆ ಅವರು ಅಲ್ಲಿ ಧರಣಿ ನಡೆಸಿದ್ರು. ಇವ್ರು ಬಂದಿದ್ರ, ಅವ್ರಿಗೆ ಇಚ್ಛಾಶಕ್ತಿ ಇಲ್ದೆಲ್ಲ ನಡೆಸಿದ್ರ ಅದನ್ನ. 6ನೇ ಊಕೆ ನಾವು ಆಸ್ಮಕ್ ಹೋಗ್ಬೇಕಾದ್ರೆ ನಾವು ನೋಡ್ಕೊಂಡೇ ತಿರುಗಿವೆ. ಅಲ್ಲೊಂದು ಟೆಂಟ್ 1 ವರ್ಷ ಇತ್ತು. ಹೋರಾಟ ಸಮಿತಿ, ನೀರಾವರಿ ಹೋರಾಟ ಸಮಿತಿ. ಇದನ್ನ ಯಾರು ಎಡಬೇಡ್ರಿ ರೇ, ಯಾರು ಅಲ್ಲೇ ಕೊಡ್ತಾರೆ ಬರಲ್ಲ ರೇ. ಅದೇ ನಿಲ್ಲಿಸ 10 ನಿಮಿಷ ಕೂತ್ಕೊಳ್ರಿ. ಕಳಿಸ್ಬೇಕಲ್ಲ ಹೇಳ್ತೀನಿ. ಸ್ವಾಮೀಜರ ಆಶೀರ್ವಚನ ಮಾಡೋರು ಯಾರು ತಿಂಡಿ ಕೊಡ್ಬೇಡ್ರಿ, ಕಳಿಸ್ಬೇಕಲ್ಲ. ಇದೇ ಇದಕ್ಕೆ ಜನ ಹೇಳೋದು, ಇದಕ್ಕೆ ತಡೆಯಕ್ಕಲ್ಲ ಅನ್ನೋದು. ನೀವೆಲ್ಲ ಸ್ವಲ್ಪ ಕುತ್ಕೊಳ್ಳಿ, ಇನ್ನು 10 ನಿಮಿಷ ಬಂದಿರ್ತಾರೆ. ಕಳಿಸೋ ಕಳಿಸ್ತಾರೆ, ಎಲ್ಲರೂ ಕಳಿಸೋ, ಯಾರು ಇರ್ಬೇಡಿ. ಯಾರಪ್ಪ ತಿಂಡಿ ಕೊಡೋ, ನೀವೆಲ್ಲ ಕೊಡ್ಬೇಡಲ್ಲ. ಸ್ವಲ್ಪ ಕಳಿಸೋ ಎಲ್ಲೊಮ್ಮೆ. ಸುಮ್ಮನೆ ಎಲ್ಲರಿಗೂ ಆಗೋಷ್ಟು ಮಾಡಿದ್ವಿ. ಕುತ್ಕೊಳ್ರಿ 5 ನಿಮಿಷ. ಇದಕ್ಕೆ ಅರಸೀಕೆರೆ ಇದು ಅನ್ನೋದು. ಕುತ್ಕೊಳ್ಳಿ ಎಲ್ಲ ಸ್ವಲ್ಪ. ಆದ್ರಿಂದ ಪರಮ ಪೂಜ್ಯ ಸ್ವಾಮೀಜಿಗಳೀಗ ಮಾತನಾಡ್ತಾರೆ. ಸ್ವಲ್ಪ ಒಂದು ಅರ್ಧ ಗಂಟೆ ಅವ್ರು ಏನ್ ಹೇಳ್ತಾರೆ ಕೇಳಿ, ಸುಮ್ಮನೆ ಹೇಳೋದಿಲ್ಲ. ಇವೆಲ್ಲ ಇದು ಸಾಧು ಸಂತರ ಬೀಡಿದು ಅರಸೀಕೆರೆ. ಗುರುಮಾನ್ಯರ ಗುರು ಮಠಾಧೀಶರುಗಳ ಬೀಡಿದು ಅರಸೀಕೆರೆ. ಇದಕ್ಕೆ ಇತಿಹಾಸ ನಿಮಗೆ ಗೊತ್ತಿಲ್ಲ. ಯಾವೆಲ್ಲ ಫ್ರೀ ಆಗಿದ್ದ ಬಲ್ಲಿ ಕರ್ಕೊಂಡೋಗಿ ನನ್ನ ಭಾಷಣದಲ್ಲಿ ಹೇಳ್ತೀನಿ. ಇತಿಹಾಸ, ಅರಸೀಕೆರೆ ಇತಿಹಾಸ ಹೆಂಗ್ ಬಂದಿದೆ, ಪರಂಪರೆ ಏನ್ ಬಂದಿದೆ, ಅರಸೀಕೆರೆ ಇತಿಹಾಸ ಯಾವ ರೀತಿ ನಡೆದಿದೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ. ಕರ್ಕೊಂಡು ಹೋಗಿ ಸುಮ್ಮನೆ ಏನೇನೋ ಗಡ್ಡತನ ಮಾಡ್ಕೊಂಡು ಹೋಗ್ಬೇಡಿ. ಇದೆಲ್ಲ ಅವರೆಲ್ಲರ ಪುಣ್ಯದ ಫಲ. ಇದೆಲ್ಲ ನಡೀತಾ ಇರೋದು ಏನು, ಸ್ವತಂತ್ರ ಭಾರತದ 70-80 ವರ್ಷ ಸುಟ್ಕೊಂಡು ತಿಂದಿದ್ರು ಈ ತಾಲೂಕನ್ನ. ಅದರ ಆ ಪರಮ ಪೂಜ್ಯರ ಆ ಸಿಟ್ಟಿನ ಇದು ಇವತ್ತು ಇಲ್ಲೆಲ್ಲ ಹೊರಹೊಮ್ಮಿ ಈಗ ಬರ್ತಾ ಇರೋದು ಕೆಲಸ. ಸುಮ್ಮನೆ